ಶಾವ್ಗೆ ನಾವು ಅದನ್ನ ಚೋಮಾಯಿ ಅಂತ ಕರಿತೀವಿ. ಚೋಮಾಯಿ ಸಂಕೇತಿ ಇದರಲ್ಲಿ ಒತ್ತು ಶಾವ್ಗೆನ ಚೋಮಾಯಿ ಅಂತ. ಚೂರು ಫರ್ಮೆಂಟ್ ಆಗ್ಲಿ ಅಂತ ಹೇಳ್ಬಿಟ್ಟು ಇದು ಮಿಕ್ಸ್ ಆಗಿದೆ ಈಗ ಎಲ್ಲಾದುವೆ. ಕೇಶೋಸ್ ಕಾರ್ನರ್ ಆನಂದದ ಸವಿರುಚಿ, ಶುಚಿ ರುಚಿಯಾಗಿ ತಿಂದು ಆರೋಗ್ಯವಾಗಿರೋಣ. ಇದು ಹಿಟ್ಟು ರೆಡಿ ಇದೆ. ಹಿಂಗೆ ಹಾಕದ? ಹಾ, ಜನ್ಮದ ಜೋಡಿ ಅಂತ ಹೇಳ್ಬೋದು. ಏನು ಒತ್ತು ಶಾವಿಗೆ ಗಸಗಸೆ ಪಾಯಸ. ಆನಂದದ ಸವಿರುಚಿ ಕೇಶೂಸ್ ಕಾರ್ನರ್. ವೀಕ್ಷಕರೇ ನಮಸ್ಕಾರ. JP ನಗರ 7th ಫೇಸ್. ಇದು ಫಾರೆಸ್ಟ್ ರೋಡ್ ಅಂತಾರೆ. ಅದ್ಭುತವಾದ ಒಂದು ಕಾಡು ಹಾಗೆ ಬಿಟ್ಟಿದ್ದಾರೆ ಗೌರ್ಮೆಂಟಿಂದು. ಎಷ್ಟು ಅದ್ಭುತವಾದ ಜಾಗ ಅಂದರೆ ಈ ರೋಡ್ಗೆ ಅರಕೆರೆ ಲಕ್ಷ್ಮೀ ಲೇಔಟ್ ಅಂತಾರೆ. ಜನಪ್ರಿಯ ಇಲ್ಲಿ ಕೇಶೂಸ್ ಕಾರ್ನರ್ ಅಂದರೆ. ಲಕ್ಷ್ಮೀ ಪ್ರಸಾದ್ ಅಂತ ಮಾಲೀಕರಿರ್ತಾರೆ. ಯಾಕೆ ಬಂದಿದ್ದೀವಿ ಅಂದರೆ ಅವ್ರದ್ದೊಂದು ಶೈಲಿ ಇದೆ. ಇವತ್ತು JP ನಗರ 7th ಫೇಸಿಗೆ ಬಂದೀವಿ ಅಂದರೆ ಲಕ್ಷ್ಮೀ ಪ್ರಸಾದ್ ಅವರ ಕೈ ರುಚಿ, ಅವರ ಒಂದು ಪ್ಯಾಷನ್ ಅಂತಾರಲ್ಲ ಹಂಗೆ ಆ ಹುಮ್ಮಸ್ಸಿದೆ ಅಡುಗೆಗೋಸ್ಕರ. ಯಾಕೆ, ಕಥೆ ಏನು, ಅಡುಗೆ ಅಂತ ತೋರಿಸ್ತಾರೆ, ಏನೇನಿದೆ ಬನ್ನಿ ನೋಡೋಣ. ನಮಸ್ಕಾರ. ವೀಕ್ಷಕರೇ ನಿಜವಾಗ್ಲೂ ನಾವು ಧನ್ಯ. ಆಕ್ಚುಲಿ ಲಕ್ಷ್ಮೀ ಪ್ರಸಾದ್ ಅಂತ. ನಮಸ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಫಸ್ಟ್ ಆಫ್ ಆಲ್ ಬಂದಿದ್ದಕ್ಕೆ. ಆಯ್ತಾ, ನೀವು ಬಂದು ನಮ್ದು ನೋಡಿ ಏನೋ ಐಟಮ್ಸ್ಗಳನ್ನೆಲ್ಲ ಏನು ಮಾಡ್ತಿದ್ದೀರಾ ಕೇಳಿ ರೆಸಿಪಿ ಬೇಕು ಅಂತಂದಕ್ಕೆ ನಿಮಗೆ ಮೊದಲು ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಆ್ಯಂಡ್ ಎಲ್ಲ ವೀಕ್ಷಕರಿಗೆ ಕೇಶೂಸ್ ಕಾರ್ನರ್ ಪರವಾಗಿ ಲಕ್ಷ್ಮೀ ಪ್ರಸಾದ್ ಇಂದ ಏನೋ ನಮಸ್ಕಾರ. ವೆಲ್ಕಮ್ ಟು ಅವರ್ ಕೇಶೂಸ್ ಕಿಚನ್, ಕೇಶೂಸ್ ಕಾರ್ನರ್. ಎಸ್, ಏನಿದು, ಯಾಕೆ ವಿಶೇಷವಾಗಿದೆ, ಹಾಗೆ ನೀವು ಇಲ್ಲಿ ಯಾಕೆ ಬಂದ್ರಿ, ಪ್ಯಾಷನ್ ಆಗಿದೆ ನಿಮಗೆ? ಸರ್, ಕೇಶೂಸ್ ಕಾರ್ನರ್ ಸುಮ್ಮನೆ ಹಾಗೆ ಚಿಕ್ಕ ಚಿಕ್ಕ ಮನೆಯಲ್ಲಿ ಫಂಕ್ಷನ್ಸ್ಗೆ ಅದು ಇದು ಅಂದ್ಬಿಟ್ಟು ನಾವು ಕೇಶೂಸ್ ಕಾರ್ನರ್ ಅಂತ ಮೊದಲೇ ಅನ್ಕೊಳ್ತಾ ಇದ್ವಿ. ಓಕೆ, ಈಗ ಒಂದು 6 months ಹಿಂದೆ ಆ ಆಪರ್ಚುನಿಟಿ ಕೂಡ ಬಂತು ಇಲ್ಲಿ ಮಾಡೋ ಅಂತ ಒಂದು ಇದು. ಸರಿ, ನಮ್ಮ ಹಸ್ಬೆಂಡ್ ನೋಡು ನಿಂಗೆ ತುಂಬ ಇಷ್ಟನಲ್ಲ ಮಾಡೋದಾದ್ರೆ ಅಂತ. ಅವಾಗ ನಾವು ಮಾಡೋಣ ಅಂದ್ಕೊಂಡಾಗ ಓಕೆ, ನಮ್ಮಲ್ಲಿ ಒಂದಷ್ಟು ಹೆಲ್ದಿ ಮತ್ತು ಟೇಸ್ಟಿ ಐಟಮ್ಸ್ಗಳಿದೆಯಲ್ಲ, ಜನಗಳಿಗೆಲ್ಲ ತಿಳಿಸೋಣ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನೋಡೋಣ, ನಮ್ಮ ಸಂಕೇತಿ ಶೈಲಿಯ ಅಂದ್ರೆ ಬೇರೆಯವರು ಮಾಡ್ತಾರೆ ಕೆಲವೊಂದು ಐಟಮ್ಗಳು ಹೌದು, ಸ್ಮಾರ್ತರಲ್ಲಿ ಒಂದು ಪಂಗಡ ಅಂದ್ರೆ ಫಾಲೋಯರ್ಸ್ ಆಫ್ ಶಂಕರಾಚಾರ್ಯರು. ಈಗ ಸಂಕೇತಿ ಶೈಲಿ ಅಂದ್ರಿ, ಅದರಲ್ಲಿ ಯಾವ ಯಾವ ತರದ ಒಂದು ಇವು ಇದಾವೆ ನಿಮಗೆ ಡಿಶಸ್? ನಮ್ಮಲ್ಲಿ ನಮ್ದು ಜನರಲಿ ನಮ್ಮಲ್ಲಿ ಒತ್ತು ಶಾವ್ಗೆ ಬಹಳ ಫೇಮಸ್. ಮನೆಯಲ್ಲಿ ಫಂಕ್ಷನ್ಸ್ ಎಲ್ಲ ಆದ್ರೆ, ಮತ್ತೆ ಜನವಾರದ ಹಬ್ಬ ಅಂತೀವಿ ನಾವು, ಉಪಕರ್ಮ ಅಂತ. ಓಕೆ, ಅದನ್ನ ಮಾಡ್ಲೇಬೇಕು. ಆಮೇಲೆ ಮನೆಗೆ ಅಳಿಯ ಬರ್ತಾ ಇದ್ದಾನೆ, ನೆಂಟರು ಬಂದಿದ್ದಾರೆ ಅಂದ್ರೆ ಒಂಥರ ಶಾವ್ಗೆ, ನಾವು ಅದನ್ನ ಚೋಮಾಯಿ ಅಂತ ಕರಿತೀವಿ. ಚೋಮಾಯಿ ಸಂಕೇತಿ ಇದರಲ್ಲಿ ಒತ್ತು ಶಾವ್ಗೆನ ಚೋಮಾಯಿ ಅಂತ. ಚೋಮ ಮಾಡ್ಲಿಲ್ಲ ಅಂದ್ರೆ ಹಿಂಗೆ ಅನ್ನೋ ತರ. ಕೊಳಕಟ್ಟೆ ಇಸ್ ಆಲ್ಸೋ ವೆರಿ ಇದು, ಎಸ್ಪೆಷಲಿ ದೀಪಾವಳಿ ಸಮಯದಲ್ಲಿ ನೀರು ತುಂಬುವ ಹಬ್ಬ ಅಂತ ಕೇಳಿದಿರಾ? ಸೊ ನಮ್ಮಲ್ಲಿ ಏನಪ್ಪಾ ಅಂದ್ರೆ ಹಿಂದಿನ ದಿನ ನೀರ್ ತುಂಬುತ್ತೀವಲ್ಲ, ನೀರ್ ತುಂಬಿ ಸ್ನಾನ ಮಾಡಕ್ ಮೊದ್ಲು ಓಕೆ ಸೋರೆಕಾಯಿ ಇಡ್ಲಿ ಮಾಡ್ಲೇಬೇಕು ಅಂತ. ಅಂದ್ರೆ ಸೋರೆಕಾಯಿನ ಮುರಿದ್ರೆ ರಾಕ್ಷಸನ ಇದು ಮುರಿದಂಗೆ ಅನ್ನೋ ರಾಕ್ಷಸನ ಇದನ್ನ ಮುರಿದಂಗೆ ಅಂತ. ಸೋರೆಕಾಯಿ ಮುರಿಬೇಕು, ರಾಕ್ಷಸ ಗುಣಗಳನ್ನ ಮುರಿಬೇಕು. ಎಕ್ಸಾಕ್ಟ್ಲಿ, ಅದ್ ಮಾಡಿರೋದು ರಾಕ್ಷಸ ಗುಣವನ್ನ ಮುರಿಬೇಕು ಅಂತ ಹೇಳ್ಬಿಟ್ಟು. ಮೊದಲನೇ ಸಂಚಿಕೆ ನಮಗೆ ಇಡ್ಲಿ ತೋರಿಸ್ಬಿಡಿ. ಸೋರೆಕಾಯಿ ಬರ್ತಾ ಬರ್ತಾ ತೋರ್ಸೋಣ. ಕೊಳಕಟ್ಟೆ, ನಿಮ್ಮ ಒತ್ತು ಶಾವಿಗೆ ವಿತ್ ಪುಳಿಯೋಗರೆ. ಇದರಲ್ಲಿ ಹೈಡ್ ಗೀಡ್ ಮಾಡೋದು ಏನು ಇಲ್ಲ ಸರ್. ಎಲ್ಲ ಏನಂದ್ರೆ ಯಾರು ಮಾಡ್ಬೇಕಾದ್ರೂ ಮನೆಯಲ್ಲಿ ಮಾಡ್ಕೊಂಡ್ರೆ ಇನ್ನ ಒಳ್ಳೇದು. ಪ್ಲೀಸ್ ಬನ್ನಿ ದಯವಿಟ್ಟು, ಪ್ಲೀಸ್ ವೆಲ್ಕಮ್ ಟು ಅವರ್ ಕೇಶೂಸ್ ಕಿಚನ್, ಕೇಶೂಸ್ ಕಾರ್ನರ್ ಒಳಗಿರೋ ಕೇಶೂಸ್ ಕಿಚನ್. ಓಕೆ, ಈಗ ಕಿಚನ್ ನಾವು ದಾಪುಗಾಲ್ ಇಡ್ತಾ ಬಂದ್ಬಿಟ್ವಿ.
ಸೋರೆಕಾಯಿ ಇಡ್ಲಿಗೆ ಹೇಳಿ. ಎಸ್, ಇವಾಗ ಸೋರೆಕಾಯಿ ಇಡ್ಲಿ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡ್ತೀನಿ ನಾನು. ಹೇಳ್ಬಿಡಿ. ಓಕೆ, ಸೋರೆಕಾಯಿ ಅಲ್ವಾ, ಇದು ನೀವು ಎಷ್ಟು ಬೇಕಾದ್ರೂ ಹಾಕೋಬಹುದು. ಅಂದ್ರೆ ಈ ಕೆಲವರು ರವಾ ಕಮ್ಮಿ, ಅಕ್ಕಿ ತರಿ, ಇದಕ್ಕೆ ನಾವು ಅಕ್ಕಿ ತರಿ ಯೂಸ್ ಮಾಡ್ತೀವಲ್ಲ, ಅಕ್ಕಿ ತರಿ ಕಮ್ಮಿ ಇದ್ದು ಜಾಸ್ತಿ ವೆಜಿಟೇಬಲ್ಸ್ ಬೇಕು, ತರಕಾರಿ ಬೇಕು ಅಂದ್ರೆ ಇದನ್ನ ನೀವು ಜಾಸ್ತಿ ಹಾಕೋಬಹುದು. ನೀವು ಎಷ್ಟು ಹಾಕೊಂಡ್ರು ಏನು ತೊಂದರೆ ಏನಾಗಲ್ಲ. ಮೆಜರ್ಮೆಂಟ್ ಇದಕ್ಕೆ ಇಷ್ಟಕ್ಕೆ ಇಷ್ಟು, ಒಂದೇ ಹಾಕ್ಬೇಕು ಎರಡೇ ಹಾಕ್ಬೇಕು ಏನಿಲ್ಲ. ನಿಮಗೆ ಹೆಲ್ದಿ ಆಗಿ ಬೇಕು ಅಂದ್ರೆ ಜಾಸ್ತಿ ಹಾಕೊಳ್ಳಿ, ಅಕ್ಕಿ ತರಿ ಕಮ್ಮಿ ಹಾಕೊಳ್ಳಿ. ಓಕೆ, ನಾನಿಲ್ಲಿ ಒಂದು ಸೋರೆಕಾಯಿನ ತುರಿದಿಟ್ಕೊಂಡು, ಓಕೆನಾ. ಆಮೇಲೆ ಅಕ್ಕಿ ತರಿ ಅಂತೀವಿ, ಇಲ್ಲಿ ಹೋಟೆಲಲ್ಲಿ ಇಡ್ಲಿ ತರಿ ಅಂತಾನು ನಾವು ಅಂತೀವಿ, ಆಯ್ತಾ. ನೆಕ್ಸ್ಟ್ ಇದು ಏನಪ್ಪಾ ಅಂತ ನೋಡ್ತಿರ್ಬೋದು ನೀವು. ಇದು ಉದ್ದಿನ ಬೇಳೆ, ಒಂದಿಷ್ಟು ಉದ್ದಿನ ಬೇಳೆ, ಒಂದು ಹಿಡಿ ಅಂತ ಹೇಳ್ಬೋದು, ಒಂದು ಮುಷ್ಟಿ, ಓಕೆನಾ. ಒಂದು ಮುಷ್ಟಿ ಉದ್ದಿನ ಬೇಳೆ ನೆನೆಸಿ ಗ್ರೈಂಡ್ ಮಾಡ್ಕೊಂಡಿರೋದು. ಯಾಕಪ್ಪ ಅಂದ್ರೆ ಇದು ಬೈಂಡಿಂಗ್ಗೋಸ್ಕರ. ಓಕೆ, ಒಂದ್ ಸ್ವಲ್ಪ ಉದ್ದು ಅಂದ್ರೆ ಅದು ಗೊತ್ತಲ್ಲ, ಫರ್ಮೆಂಟ್ ಆಗತ್ತಲ್ವಾ, ಚೂರು ಫರ್ಮೆಂಟ್ ಆಗ್ಲಿ ಅಂತ ಹೇಳ್ಬಿಟ್ಟು ಇದು. ನಾವೀಗ ಅಕ್ಕಿ ತರಿ ಎಷ್ಟು ಇಟ್ಕೊಂಡಿದೀವಿ ಅಳತೆ? ನಾನು ಇದರಲ್ಲಿ 1.5 ಇಟ್ಕೊಂಡಿದ್ದೀನಿ. 1.5 kg. ಹಾ, 1.5 kg. ನೀವು ಒಂದು ಇಟ್ಕೊಳ್ಬಹುದು, ಓಕೆನಾ. ಸೊ ನೋಡೋಣ, ಅದು ನಾನು 1ರಿಂದ 1.5 ಮಿಕ್ಸ್ ಮಾಡ್ತೀನಿ ಒಂದಕ್ಕೆ ಜನರಲ್, ಓಕೆನಾ. ಸೊ ಆಮೇಲೆ ಇದು ಕಡಲೆಕಾಯಿ ಎಣ್ಣೆ, ಇದ್ರ ಬಗ್ಗೆ ಹೇಳಲೇಬೇಕು. ನಾವು ಯೂಸ್ ಮಾಡೋದು ಕಡಲೆಕಾಯಿ ಎಣ್ಣೆ, ಬೇರೆ ಯಾವ ವೆಜಿಟಬಲ್ ಆಯಿಲ್ ಪಮಾಯಿಲ್ ನಥಿಂಗ್. ಓಕೆ, ನೀವು ನಮ್ಮ ಸ್ಟೋರಿಗೆ ಬಂದ್ರೆ ನಾನು ತೋರಿಸ್ತೀನಿ ನಮ್ಮ ಡಬ್ಬಗಳನ್ನ, ಓಕೆನಾ. ಸೊ ಇದು ಕಡಲೆಕಾಯಿ ಎಣ್ಣೆ, ನಿಜ ಹೇಳ್ತೀನಿ, ಕಡಲೆಕಾಯಿ ಎಣ್ಣೆ ಕೊಡೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ. ನೆಕ್ಸ್ಟ್ ಇದು ಪೀಸಸ್, ಇದೇನಪ್ಪ ತೆಂಗಿನಕಾಯಿ. ನೀವು ಜನರಲಿ ತೆಂಗಿನಕಾಯಿ ನೋಡ್ತೀರಾ, ಇದೇನು ಪೀಸಸ್ ಅಂದ್ರೆ ಇಡ್ಲಿ ತಿನ್ಬೇಕಾದ್ರೆ ಬಾಯಿಗೆ ಸಿಗ್ಲಿ ಅಂತ. ಯಾಕೆಂದ್ರೆ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಇದಕ್ಕೆ ಹಾಕೋದು ನಾವು ಪೆಪ್ಪರ್ ಸಿಕ್ಕಿದ ಮೇಲೆ ತೆಂಗಿನಕಾಯಿ ಸಿಕ್ಕರೆ ಬ್ಯಾಲೆನ್ಸ್ ಆಗುತ್ತೆ. ಆಮೇಲೆ ಗ್ರೀನ್ ಚಿಲ್ಲಿ, ಓಕೆನಾ. ಆಮೇಲೆ ಧನಿಯಾ, ಕೊತ್ತಂಬರಿ ಸೊಪ್ಪು ಅಂತೀವಿ. ಆಮೇಲೆ ಇದು ಟೇಸ್ಟ್, ಇದ್ರದ್ದು ರಸ ಕೂಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸ್ವಲ್ಪ ತೆಂಗಿನಕಾಯಿ ಕೂಡ ಯೂಸ್ ಮಾಡ್ತೀವಿ, ಓಕೆನಾ. ಸೊ ಇದ್ರದ್ದು ಇಂಪಾರ್ಟೆಂಟ್ ಮೇನ್ ಇಂಗ್ರೀಡಿಯೆಂಟ್ ಇನ್ನೇನಪ್ಪ ಅಂತಂದ್ರೆ ಇದು ಪೆಪ್ಪರ್ ಅಂಡ್ ಜೀರಿಗೆ. ಇದನ್ನ ಜನರಲಿ ಈ ಶೀತಕ್ಕೆಲ್ಲ ಒಳ್ಳೇದು ಅಂತ ಹೇಳ್ಬಿಟ್ಟು ನೋಡಿ, ನಮ್ಮ ಪೂರ್ವಿಕರಿಗೆ ಡೈರೆಕ್ಟ್ ಆಗಿ ಪೆಪ್ಪರ್ ತಿನ್ನೋ, ಜೀರಿಗೆ ತಿನ್ನು ಅಂದ್ರೆ ಯಾರು ತಿನ್ನಲ್ಲ. ಹಾಗೆ ಇದ್ರಲ್ಲಿ ಹಾಕ್ಬಿಟ್ಟು ಟೇಸ್ಟಿ ಆಗಿ ಕೊಟ್ರೆ ಎಲ್ಲರೂ ತಿಂತೀವಿ. ಸೊ ಹಾಗಾಗಿ ನಮ್ದು ಇದು ಮೇನ್ ಇಂಗ್ರೀಡಿಯೆಂಟ್, ಇದು ಪೆಪ್ಪರ್ ಅಂಡ್ ಜೀರಿಗೆ. ಓಕೆ, ಸೊ ಫುಲ್ ಪೌಡರ್ ಮಾಡಿ ಇಟ್ಕೊಂಡ್ರೆ ಪೂರ್ತಿ ಮಿಕ್ಸ್ ಮಾಡಿದ್ರೆ ನೀವು ತಿನ್ಲೇಬೇಕು, ಪೌಡರ್ ತೆಗಿಯಕ್ ಆಗೋದಿಲ್ಲ. ಸೊ ಹಾಗಾಗಿ ವಿ ಸ್ಟಾರ್ಟೆಡ್ ಈ ತರ ಪೌಡರ್, ಪೆಪ್ಪರ್ ಪೌಡರ್, ಜೀರಿಗೆ ಪೌಡರ್ ಮಾಡಿ ಇಟ್ಕೊಂಡಿದೀವಿ. ಇನ್ನೊಂದು ಇಂಗ್ರೀಡಿಯೆಂಟ್ ಏನಪ್ಪಾ ಅಂದ್ರೆ ಹಿಂಗು ಪೌಡರ್, ಹಿಂಗು ಯೂಸ್ ಮಾಡ್ತೀವಿ. ಮತ್ತೆ ಗಟ್ಟಿ ಹಿಂಗ್ನ ನೀರಿಗೆ ಹಾಕಿ ನಾವು ಇಟ್ಕೊಂಡಿರ್ತೀವಿ ಯಾವಾಗ್ಲೂ. ಶುರು ಮಾಡೋಣ. ಮಾಡ್ತಾ ನೀವು ಅದ್ರಲ್ಲಿ ಅಳತೆ ಹೇಳ್ತಾ ಹೋಗ್ಬೇಕು. ಎಸ್, ಇವಾಗ ಫಸ್ಟ್ ಹೆಸರೇ ಹೇಳೋ ಹಂಗೆ ಸೋರೆಕಾಯಿ ಇಡ್ಲಿಗೆ ಸೋರೆಕಾಯಿ, ಓಕೆನಾ. ಏನಪ್ಪ ಈ ಕಲರ್ ಇದೆ ಅಂದ್ರಲ್ಲ ಅನ್ಕೋಬೇಡಿ, ಯಾಕೆ ಅಂದ್ರೆ ಸೋರೆಕಾಯಿ ಒಂದು 5 ನಿಮಿಷ ಇಟ್ಟುಬಿಟ್ರೆ ಒಂದು ಸ್ವಲ್ಪ ಅದು ಮಾಸುತ್ತೆ. ಸೊ ಇದಕ್ಕೆ ಇದು ಸ್ವಲ್ಪ ಎಣ್ಣೆ, ಓಕೆ, ಒಂದು ಅರ್ಧ ಹಾಕೊಂಡಿರಿ, ನೋಡ್ಕೊಂಡು ಹಾಕೊಳ್ಳೋಣ. ಓಕೆ, ತೆಂಗಿನಕಾಯಿ ಟೇಸ್ಟಿಗೆ ಬೇಕೇ ಬೇಕು. ಒಂದು ಹ್ಯಾಂಡ್ಫುಲ್ ಅನ್ಬೋದಾ ಹಿಡಿ? ಹಾ ಸರ್, ಒಂದು ತೆಂಗಿನಕಾಯಿ, ಒಂದೊಂದೂವರೆಗೆ ನೀವು ಯು ಕ್ಯಾನ್ ಯೂಸ್ ಒಂದು ತೆಂಗಿನಕಾಯಿ ಫುಲ್ ತೆಂಗಿನಕಾಯಿ, ಓಕೆನಾ. ಪೀಸಸ್ ಹಾಕೊಂಡಿದೀವಿ, ಓಕೆ. ಆಮೇಲೆ ಗ್ರೀನ್ ಚಿಲ್ಲಿ, ಓಕೆನಾ. ಹಸಿರು ಮೆಣಸಿನಕಾಯಿ, ಅದು ಒಂದು ಹಿಡಿ, ಒಂದು 3-4 ಮೆಣಸಿನಕಾಯಿ, ಒಂದಿಷ್ಟು ಹಿಡಿ ಅಂತ ಹೇಳ್ಬೋದು, ಓಕೆನಾ. ಯಾಕೆಂದ್ರೆ ಇದು ಪೆಪ್ಪರ್ ಕೂಡ ಬೀಳುತ್ತಲ್ವಾ, ಪೆಪ್ಪರ್ ಹಾಕೋದ್ರಿಂದ. ಸೊ ಗ್ರೀನ್ ಚಿಲ್ಲಿನ ನೋಡ್ಕೊಂಡು ಹಾಕೊಳ್ಬೇಕು ಟೇಸ್ಟ್ಗೆ ಇದಾಗಿ. ಒಂದು ಹಿಡಿ ಕೊತ್ತಂಬರಿ, ಓಕೆನಾ. ಇದು ಸುಮ್ಮನೆ ಹಾಗೆ ಇರ್ಲಿ ಅಂತ ಹೇಳ್ಬಿಟ್ಟು ಪೆಪ್ಪರ್ ಒಂಚೂರು ಯೂಸ್ ಮಾಡ್ತೀವಿ, ಓಕೆನಾ, ಕಾಣಲಿ ಅಂದ್ಬಿಟ್ಟು ಪೆಪ್ಪರ್, ಓಕೆ. ಜೀರಿಗೆ, ಓಕೆನಾ. ಜೀರಿಗೆ ಜೊತೆಗೆ ನಮ್ದು ಮೇಯ್ನ್ ಆಗಿ ಹೇಳದ್ನಲ್ಲ ಪೌಡರ್, ಪೆಪ್ಪರ್ ಪೌಡರ್, ಎರಡೆರಡೂವರೆ ಸ್ಪೂನು, ನಿಮ್ಗೆ ನೀವು ಹೆಂಗ್ ಖಾರ ತಿಂತೀರಾ ನೋಡ್ಕೊಂಡು, ಓಕೆ. ಆಮೇಲೆ ಜೀರಿಗೆ 1 ಸ್ಪೂನ್, ಓಕೆನಾ. ಪೆಪ್ಪರ್ ಪೌಡರ್, 3 ಅಂಶ ಇದೆ ಇದರಲ್ಲಿ. ಎಸ್, ಆಯ್ತಾ. ಸೊ ಹಿಂಗನ್ನ ಗಟ್ಟಿ ಹಿಂಗು ಅದು ನೆನೆಸಿ ಇಟ್ಕೊಂಡಿರ್ತೀವಿ. ಸೊ ಇದನ್ನ ಒಂದ್ ಸ್ವಲ್ಪ ಚೆನ್ನಾಗಿ ಹಾಕೊಂಡ್ರೆ ಒಳ್ಳೇದು. ಹಿಂಗ್ ಘಮ ಬರ್ಬೇಕು ನಿಮ್ಗೆ. ಅದೇನ್ ಅನ್ಕೊಳಕ್ ಹೋಗಿಲ್ಲ ಇದೇನಪ್ಪ ಇಷ್ಟ ಹಿಂಗಂತ, ಯಾಕಂದ್ರೆ ಡೈಲ್ಯೂಟ್ ಆಗಿರುತ್ತೆ, ಒಂದೇ ಸಲ ಇದಾಗಲ್ಲ. ನೀರು ಒಂದು 2 ಲೋಟ ಅದ್ರೊಳಗೆ, ಅಂದ್ರೆ 1 ಲೀಟರ್ ನೀರು ಹಾಕಿಟ್ಟಿದ್ವಿ ಇದ್ರಲ್ಲಿ. ಒಂದು ಗಟ್ಟಿ ಹಿಂಗೆ 1 ಲೀಟರ್ ನೀರು ಹಾಕಿದ್ವಿ, ಇನ್ನ ಇದೆ ಅದ್ರೊಳಗಡೆ ಹಿಂಗು, ಓಕೆ. ಅದು ಅದ್ರ ಲೆಕ್ಕ ಸಿಗ್ಲಿಲ್ಲ ಅಂದ್ರೆ ಪೌಡರ್ ಹಾಕೊಳ್ಬಹುದು, ಜಸ್ಟ್ ಯು ಕ್ಯಾನ್ ಪುಟ್ ಪೌಡರ್, ಓಕೆನಾ. ಇದೊಂದು
ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಹಾಕೊಂಡ್ರೆ. ಈಗ ನಾವು ಹಾಲು ಹಾಕೊಂಡ್ವಿ, ಹಾಲಿಂಗ್ ಅಂತೀವಲ್ಲ ನಾವು, ಅದಕ್ಕೆ ಹಾಲಿಂಗು ಅಂದ್ರೆ ಹಾಲಿಂಗು ಹಾಕೊಂಡ್ವಿ ಪ್ಲಸ್ ಪೌಡರ್ ಹಾಕೋಬೋದಾ? ಯಾವ್ದು ಬೇಕಾದ್ರೂ ನಿಮ್ಗೆ. ಇಲ್ಲ ಅದ್ ಇದು ಯೂಸ್ ಮಾಡಲ್ಲ ಅಂದ್ರೆ ನಾವು ಹೋಟೆಲಲ್ಲೆಲ್ಲ ನಾವು ಮಾಡಿ ಇಟ್ಕೊಂಡಿರ್ತೀವಿ. ಇಲ್ಲಾಂದ್ರೆ ಯು ಕ್ಯಾನ್ ಯೂಸ್ ಡೈರೆಕ್ಟ್ಲಿ ಪೌಡರ್. ಸ್ವಲ್ಪ ಜಾಸ್ತಿ ಇರ್ಬೇಕಾಗತ್ತೆ, ಇಲ್ಲಾಂದ್ರೆ ಹಿಂಗ ಘಮ ಬರಲ್ಲ. ಇನ್ನೊಂದು ಸ್ವಲ್ಪ ತೆಂಗಿನಕಾಯಿ, ಓಕೆನಾ, ಒಂದು ಹಿಡಿ ತೆಂಗಿನಕಾಯಿ, ಓಕೆನಾ. ಇದಕ್ಕೆ ಇದೇನಪ್ಪ ಇಷ್ಟೊತ್ತವರೆಗೂ ಇದು ಮಿಕ್ಸ್ ಮಾಡಲಿಲ್ಲ ಅಂತ ಅನ್ಕೋಬೇಡಿ. ಇದು ಉದ್ದಿನ ಹಿಟ್ಟು, ಜಸ್ಟ್ ಫಾರ್ ಬೈಂಡಿಂಗು. ಮತ್ತು ಒಂಚೂರು ಫರ್ಮೆಂಟ್ ಆದರೆ ಸಾಯಂಕಾಲ ಮಾಡಿಟ್ಕೊಂಡ್ರೆ ಸೇಮ್ ನೀವು ದೋಸೆ ಹಿಟ್ಟು ಇಡ್ಲಿ ಹಿಟ್ಟೆಲ್ಲ ಮಾಡಿಟ್ಕೋತೀವಲ್ಲ, ಹಿಂದಿನ ದಿನ ರಾತ್ರಿ ರುಬ್ಬಿಟ್ಕೊಳ್ತೀವಲ್ವಾ, ಅದೇ ಥರ ಇದು ಮಾಡಿಟ್ಕೊಂಡ್ರೆ ಬೆಳಗ್ಗೆ ಇನ್ನೊಂಚೂರು ಇಮ್ಮಿಡಿಯೇಟ್ಲಿ ಕೂಡ ಮಾಡ್ಬೋದು. ಈಗಲೇ ಕಲಸಿ ಈ ತಿಂಡಿ ಮಾತ್ರ, ಇದನ್ನ ಮಾತ್ರ ಈಗಲೇ ಮಾಡಿ ಕೂಡ ಮಾಡ್ಬೋದು. ನಾವೀಗ ಒಂದಿನ ಮುಂಚೆ ಮಾಡ್ಕೊಂಡಿದೀವಿ, ರುಬ್ಕೊಂಡು ಇಟ್ಕೊಂಡಿದೀವಿ. ಅಷ್ಟೇ, ಬೇರೆದೆಲ್ಲದನ್ನು ನೀವು ಸ್ಪಾಟಲ್ಲಿ ತಕ್ಷಣ ಮಾಡ್ಕೊಳ್ಬೋದು, ಓಕೆನಾ. ಸೊ ಇದನ್ನ ಒಂಚೂರು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ. ವೆರಿ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಯಾವ್ದು ಹೇಳಿ? ಈಗ ನೆಕ್ಸ್ಟ್ ಉಪ್ಪೇ ಹಾಕಿಲ್ಲ ಅಲ್ವಾ, ಸಾಲ್ಟ್, ಉಪ್ಪು ಬೇಕಲ್ಲ. ಸೊ ಒಂದು ಸೋರೆಕಾಯಿಗೆ ಆಲ್ಮೋಸ್ಟ್ 1.5 ರವೆ ಹಾಕ್ತಾ ಇದ್ದೀನಿ, ಆಯ್ತಾ. ಸೊ 1 ಸ್ಪೂನ್, 1.5 ಸ್ಪೂನ್. ಇದನ್ನ ನೀವು ಟೇಸ್ಟ್ ನೋಡ್ಕೊಂಡು, ಕೆಲವೊಂದು ಇದು ಹುಳಿ ಬರುತ್ತೆ, ಕೆಲವೊಂದು ಸ್ವೀಟಿಶ್ ಇರುತ್ತೆ. ಸೊ ನೋಡ್ಕೊಂಡು ಏನೋ ಉಪ್ಪನ್ನ ನಿಮ್ಗೆ ರುಚಿಗೆ ತಕ್ಕಷ್ಟು ಹಾಕೊಳ್ಬೇಕು ನೋಡಿ. ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ, ಆಯ್ತಾ. ಮಿಕ್ಸ್ ಆಗಿದೆ ಈಗ ಎಲ್ಲದುವೆ. ಇವಾಗ ಇದಕ್ಕೆ ಇಡ್ಲಿ ರವ, ಓಕೆ, ಹುರಿದ್ವಲ್ಲ ನಾವು, ಇದು ಹುರಿದ್ವಲ್ಲ, ಈ ಅಕ್ಕಿ ತರಿನ ಮಿಕ್ಸ್ ಮಾಡ್ಕೊಳ್ಳೋದು. 1 kg, 1.5 ಲೀಟರ್ ಇದೆ ನಮ್ದು. 1.5 kg, 1.5 kg. ಆಮೇಲೆ ಒಂದ್ ಸ್ವಲ್ಪ ಹಾಗೆ ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಕ್ಲೆನ್ಲಿನೆಸ್ ಚೆನ್ನಾಗಿ ಮೇಂಟೈನ್ ಮಾಡಿರಿ, ಹೈಜಿನಿಕ್ ಆಗಿದೆ ಕಿಚನ್. ಅದಕ್ಕೆ ಒಂದು ಹೇಳ್ತೀವಲ್ಲ ನಾವು, ನಮ್ದು ಕೇಶೂಸ್ ಕಾರ್ನರ್ ಆನಂದದ ಸವಿರುಚಿ, ರುಚಿಯಾಗಿ ತಿಂದು ಆರೋಗ್ಯವಾಗಿರೋಣ. ನಮ್ಮ ಕನ್ನಡದಲ್ಲಿ ಗಾದೆ ಹೇಳ್ತಾರೆ, ಕಂಡವ್ರ ಮಕ್ಕಳನ್ನ ಬಾವಿಗೆ ತಳ್ಳಿ ಆಳ ನೋಡೋದು ಅಂತ. ಓಕೆ, ಹಾಗೆ ಮಾಡಬಾರ್ದಲ್ವಾ. ನಾವು ಕೂಡ ಇಲ್ಲೇ ತಿಂತೀವಿ ಸರ್. ಸೊ ನಾವು ತಿನ್ಬೇಕು ಅಂದಾಗ ಸರಿಗಿಲ್ದೇ ಇದ್ರೆ, ಆಕ್ಚುಲಿ ಕೆಲವರು ಇದಕ್ಕೆ ಸೋಡಾ ಹಾಕೊಳ್ತಾರೆ, ನಾವು ಸೋಡಾ ಬಳಸಲ್ಲ. ನಾವ್ ಹೆಂಗಿದ್ಯೋ ಹಂಗೆ. ನಮ್ಮ ಈ ಟಿವಿಯಿಂದ ಅದ್ಭುತ ಸ್ನೇಹಿತರು CK ಚಂದ್ರು ಅವರು, ಅವ್ರು ಇಲ್ಲಿ ಬಂದು ಸರ್ಟಿಫಿಕೇಟ್ ಕೊಟ್ಟರೆ ಮುಗೀತು, ನಾವು ಅಲ್ಲಿ ಹಾಜರಾಗಲೇಬೇಕು. ಇದಕ್ಕೆ ನೀರು ಹಾಕೋಣ, ಆಯ್ತಾ. ಇದೆ ಗೊಜ್ಜು, ಪುಳಿಯೋಗರೆ ಗೊಜ್ಜು. ನಾವು ಒಂದು 15 kg ಸ್ಟಾಕ್ ಇಟ್ಕೊಂಡಿರ್ತೀವಿ. 15 kg ಸ್ಟಾಕ್ ಇಟ್ಕೊಂಡಿರ್ತೀರಿ. ಅಲ್ಲಿ ಶಾವಿಗೆ ಇದೆ ನೋಡಿ, ಶಾವಿಗೆಗೆ ಈ ತರ ಹಚ್ಚೋದು, ರಪ್ಪ ರಪ್ಪ ಅಂತ ಫಾಸ್ಟ್ ಆಗಿ ಮಾಡಿದ್ರೆ ಮುರಿದೋಗುತ್ತೆ. ನೀಟಾಗಿ ನಿಧಾನಕ್ಕೆ ಹಚ್ಚಬೇಕು. ಸೊ ಅದಕ್ಕೆ ತುಂಬಾ ಸ್ವಲ್ಪ ಡೆಲಿಕೇಟ್ ಡಾರ್ಲಿಂಗ್, ಅದು ನಿಧಾನಕ್ಕೆ ಹಚ್ಚಬೇಕು. ಸೊ ಡೆಲಿಕೇಟ್ ಡಾರ್ಲಿಂಗ್ ಎಪಿಸೋಡ್ ನೆಕ್ಸ್ಟ್ ಸಂಚಿಕೆ ನೋಡೋಣ. ನಾನು ಇವಾಗ ಇದರಲ್ಲಿ 1 ಲೀಟರ್ ನೀರು ಮಿಕ್ಸ್ ಮಾಡ್ತಾ ಇದ್ದೀನಿ, ನೋಡೋಣ ಸಾಕಾಗತ್ತಾ ಅಂತ. ಏನಾಗುತ್ತೆ ಅಂದ್ರೆ, ಇದು ನೀವು ಮಿಕ್ಸ್ ಮಾಡಿ ಇಟ್ಟಾಗ ಒಂದ್ ಸ್ವಲ್ಪ ಜಾಸ್ತಿನೇ ನೀರ್ನ ಸೇರಿಸ್ಕೋಬೇಕು. ಯಾಕೆ ಗೊತ್ತಾ, ಇದು ರವೆ ಅರಳು ಬಿಡುತ್ತೆ, ಮತ್ತೆ ಟೈಟ್ ಆಗ್ಬಿಡುತ್ತೆ. ನೀವು ಸ್ವಲ್ಪ ವಾಟ್ರಿಶ್ ಇಟ್ಕೊಂಡಿದ್ರೆ ಇಡ್ಲಿ ಸಾಫ್ಟ್ ಆಗಿ ಬರುತ್ತೆ. 1 ಲೀಟರ್ ನೀರ್ ನಾವು ಹಾಕೊಂಡ್ವಿ, ಇನ್ನೊಂದು ಅರ್ಧ ಲೀಟರ್ ಬೇಕು ಇದಕ್ಕೆ. ಸೊ 1.5 kg ಅಕ್ಕಿ ತರಿಗೆ 1.5 ಲೀಟರ್ ವಾಟರ್ ಆಲ್ಮೋಸ್ಟ್ ಬೇಕಾಗುತ್ತೆ. ಯಾಕೆಂದ್ರೆ ಈಗ ಇದು ವಾಟ್ರಿಶ್ ಆಗಿ ಕಾಣಿಸ್ತಾ ಇದೆ, ಬಟ್ ಆಮೇಲೆ ಅದು ಟೈಟ್ ಆಗ್ಬಿಡುತ್ತೆ. ಸ್ವಲ್ಪ ಹೊತ್ತಿಟ್ರೆ ಇಡ್ಲಿ ಆದ್ಮೇಲೆ ಇಡ್ಲಿ ಆಗ್ಬಿಡುತ್ತೆ. ಈಗಿರುತ್ತಲ್ಲ, ಇದನ್ನ ಹೀಗೆ ಹಾಕೋದು ಸರ್. ಈ ತರ ತೆಗೆದು ಹೀಗೆ ಹಾಕೋದು ಅಷ್ಟೇ. ಸ್ವಲ್ಪ ಹೊತ್ತು ಬಿಟ್ರೆ ಇದನ್ನ ಚೂರು ಅರಳ್ಕೊಳ್ಳುತ್ತೆ. ನೆಕ್ಸ್ಟ್ ಸ್ಟೀಮ್ಗೆ ಹಾಕೋದನ್ನ ನೋಡೋಣ. ಈಗ ಒಂದು 5 ನಿಮಿಷ ಬಿಡ್ಬೇಕಾ ಹೇಗೆ? ಒಂದು 5-10 ಮಿನಿಟ್ಸ್ ಬಿಡೋಣ. 5-10 ಮಿನಿಟ್ಸ್ ಬ್ರೇಕ್ ತಗೊಂಡ್ಬಿಡೋಣ. ಎಸ್, ಹಿಂದ್ಗಡೆ ಒಂದೆರಡು ಇಟ್ಕೊಂಡಿದ್ದೀವಿ. ಇಲ್ಲಿ ಈ ಸೆಕ್ಷನಿಗೆ ಬರೋದೆಲ್ಲ ಪ್ಯೂರ್ ಬಾಟಲ್. ಅಲ್ಲಿ ನೋಡಿ ಆರ್ಗೋ ಅಂತ ಬರ್ಕೊಂಡಿದ್ವಿ, ಕಸ ಹುಡುಗರು ಕನ್ಫ್ಯೂಸ್ ಆಗ್ಬಾರ್ದು ಅಂದ್ಬಿಟ್ಟು ಆರ್ಗೋ ಅಂತ ಮಾಡಿದ್ವಿ. ಇಲ್ಲಿಂದನೇ ನೀರು ತಗೊಳ್ಳೋದು, ಇಲ್ಲಿ ಚಟ್ನಿ ಮಾಡಲಿಕ್ಕೆ ಮತ್ತೆ ಎಲ್ಲ ಮನೆ ಅಡುಗೆಗೆಲ್ಲ ವಿ ಯೂಸ್ ದಿಸ್, ಆಯ್ತಾ. ಎಸ್, ಇವಾಗ ನೋಡಿ ಅವಾಗ ಎಷ್ಟು ನೀರಿತ್ತು, ಇವಾಗ ಎಲ್ಲದು ಕುಡ್ಕೊಂಡಿದೆ. ರವೆ ಅಲ್ಲ, ಅಕ್ಕಿ ತರಿ ಅಲ್ಲ, ಅಕ್ಕಿ ರವೆ ಅಂತಾರೆ, ಆಯ್ತಾ. ನಾವು ಅಕ್ಕಿ ತರಿ ಅಂತ ಹೇಳ್ತೀವಿ.
ಆಲ್ಮೋಸ್ಟ್ 1.25 ಲೀಟರ್ ನೀರು ಹಾಕಿದ್ವಿ. ಏನಪ್ಪಾ ಅಂದ್ರೆ ಇದು ನಮ್ದು ಇನ್ನೂ ಟೇಸ್ಟ್ ಒಂದು ಯಾಕೆ ಚೆನ್ನಾಗಾಗಕ್ಕೆ ಒಂದು ಕಾರಣ ಅಂದ್ರೆ ನಾವು ಯೂಸ್ ಮಾಡೋದು RO ವಾಟರ್. ಕರೆಕ್ಟ್. ಈ ತರ ಮಾಡೋರು ಬಹಳ ರೇರ್ ಹೋಟೆಲ್ಸ್ ಅಲ್ಲಿ. ಅಲ್ಲ, ನೇಚರ್ನ ಆಲ್ರೆಡಿ ನಾವೆಲ್ಲರೂ ಕೊಲ್ತಾ ಇದೀವಿ, ಅದಕ್ಕೆ ಒಂಚೂರು ನಮ್ಮ ಕಡೆಯಿಂದ ಏನಾಗುತ್ತೋ ಮಾಡ್ಬೇಕಲ್ಲ ಸರ್ ಅಲ್ವಾ. ಎಸ್, ಇವಾಗ ರೆಡಿ ಇದೆ. ಇಡ್ಲಿ ಹಿಟ್ ತರ ಇಲ್ವಲ್ಲ ಅಂತ ಏನ್ ಭಯ ಪಟ್ಕೊಳ್ಳೋ ಗೊಜ್ಜಿಲ್ಲ. ಸ್ವಲ್ಪ ವಿತ್ ನೀರು, ಆ ನೀರಿದ್ರೆ ಅರಳ್ಕೊಳುತ್ತೆ. ಈಗ ತಗೊಂಡು ಹಿಂಗೆ ಹಾಕದ? ಹಾ, ಈ ಥರ ಹಾಕ್ಬೋದು. ಚಿಕ್ಕದು ಬೇಕು ಅಂದ್ರೆ ಸ್ವಲ್ಪ ಹೀಗೆ. ಈಗ ನಾವು ಹಾಕೊಂಡಿರೋದು ಹಿಟ್ಟು ಎಷ್ಟು ಇಡ್ಲಿ ಆಗ್ತಾವ? 30 ಇಡ್ಲಿ ಆಗುತ್ತೆ. ಒಂದು ಪ್ಲೇಟಲ್ಲಿ 2 ಬರುತ್ತಾ? ಹಾ, 2 ಬರುತ್ತೆ. ಒಂದು ಪ್ಲೇಟಲ್ಲಿ 2 ಬರುತ್ತೆ. ಅದಕ್ಕೆ ರೇಟು ಸರ್ ಇದು 75 ರೂಪಾಯಿ 2. 75 ರೂಪಾಯಿ 2 ಇಡ್ಲಿ. ಹಾ, ನೀವೇ ನೋಡಿದ್ರಲ್ಲ ಏನೇನು ಯೂಸ್ ಮಾಡ್ತೀವಿ ಅಂದ್ಬಿಟ್ಟು. ಆ ಸ್ಟೀಮ್ ಬರ್ತಾ ಇದೆ, ರೆಡಿ ಆಗ್ಬಿಟ್ಟಿದೆ. ಇವಾಗ ಸ್ಟೀಮ್ ಗಿಡೋಣ. ಇಟ್ಬಿಡೋಣ. ನಮ್ಗೆ ಇಲ್ಲೆಲ್ಲ ಒಂದು 12 ಮಿನಿಟ್ಸ್ ಸಾಕು ಸರ್. ಹಾ ಹಾ ಹಾ. 10 ನಿಮಿಷ ಆದ್ಮೇಲೆ ಹೇಗೆ ಬಂದು ನೀವು ಹೇಳಿ. ಇವಾಗ ನೀವು ಸರ್ಟಿಫೈ ಮಾಡಬೇಕು. ಇವಾಗ ನಮಸ್ಕಾರ. ನನ್ನ ಸ್ನೇಹಿತ ಅರುಣ್ನ ಮನೆ ರಸದೂತ ನಾನು ಫಾಲೋ ಮಾಡ್ತೀನಿ ರೆಗ್ಯುಲರ್ ಆಗಿ. ಅವನಿಗೆ ಆಗಾಗ ಹೇಳ್ತಾ ಇದ್ದೆ ನಮ್ಮ ಸಂಕೇತಿ ಬ್ರಾಹ್ಮಣರ ಅಡಿಗೆ ರೆಸಿಪಿಯನ್ನು ನಿನ್ನ ಸಂಚಿಕೆಯಲ್ಲಿ ತಗೊಂಡ್ ಬಾ ಅಂತ. ಈಗ ಕೇಶೋಸ್ ಕಾರ್ನರ್ ಸಂಚಿಕೆಯಲ್ಲಿ ಸಂಕೇತಿ ರೆಸಿಪಿಯನ್ನು ತೋರಿಸ್ತಿದ್ದಾನೆ. ಹೀಗೆ ಮುಂದೆ ಇನ್ನೂ ಸಂಕೇತಿ ಸಂಚಿಕೆ ಬಿಡುಗಡೆ ಮಾಡಲಿ. ವಿಶ್ ಯು ಆಲ್ ದ ಬೆಸ್ಟ್ ಅರುಣ್. ಇವಾಗ 10 ನಿಮಿಷ ಆಯ್ತು. ಎಸ್, ನೋಡೋಣ. ಇದು ನಾವು ಒಂದು ನಮಗೆಲ್ಲ 12 ಮಿನಿಟ್ಸ್ ಸಾಕು, ಬಿಕಾಸ್ ನಮ್ದು ಗ್ಯಾಸ್ ಜಾಸ್ತಿ ಇರುತ್ತೆ. ಮನೆಯಲ್ಲಿ ಒಂದು 20 ಮಿನಿಟ್ಸ್ ಬೇಕು. 20 ಮಿನಿಟ್ಸ್ ಬೇಕು. ಎಸ್, ಈಸಿಲಿ ಬೇಕು. ಇದು ರೆಸಿಪಿ ನಮ್ಮ ತಾಯಿಯವ್ರದ್ದು. ಅಂದ್ರೆ ನಮ್ಮ ಎಲ್ಲಾರು ಸಂಕೇತಿಗಳ ಮನೇಲಿ ಮಾಡ್ತಾರೆ, ಬಟ್ ನನಗೆ ನಮ್ಮ ತಾಯಿ ನೋಡಿ ನಾನು ಕಲ್ತಿದ್ದು. ಮೇಜರ್ ಆಗಿ ಇದು ಹಾಕೋಬೇಕು, ಯಾಕೆಂದ್ರೆ ಮೆಣಸಿರುತ್ತಲ್ಲ. ತುಪ್ಪ. ಇವಾಗ ನಿಮ್ ಜೊತೆ ನಾವು ಪ್ರಿಪೇರ್ ಮಾಡಿದಂತ ಆಯ್ತಾ ಸೋರೆಕಾಯಿ ಇಡ್ಲಿ ರೆಡಿ ಇದೆ. ತಿಂದು ದಯವಿಟ್ಟು ಹೇಗಿದೆ ಅಂತ ಹೇಳಿ. ಎಸ್, ನೋಡ್ರಿ, ಸೋರೆಕಾಯಿ ಇಡ್ಲಿ ಅನ್ಕೊಂಡಿದ್ರ ನೀವು. ಅದನ್ನ ತುಪ್ಪ ಹಾಕೊಂಡು ತಿನ್ಬೇಕಂತೆ. ನಾನು ಹಾಗೆ ಏನು ಸಾಫ್ಟ್ ರೀ, ಏನು ಮೃದು ರೀ. ಕೊಬ್ಬರಿ ಕಾಣ್ತಿದ್ಯಾ? ಪೆಪ್ಪರ್ ಹಾಕೊಂಡ್ರು, ಪೌಡರ್ ಹಾಕೊಂಡ್ರು. ನೋಡ್ಬಿಡೋಣ. ಸೋರೆಕಾಯಿ ಇಡ್ಲಿ. ಚಟ್ನಿ ಇದೆ, ಕಾಯಿ ಚಟ್ನಿ. ಅದು ಬೇಡ, ಫಸ್ಟ್ ಹಂಗೆ ತಿನ್ಕೊಂಡ್ಬಿಡ್ತೀವಿ. ಹೌದು. ಯಾವುದನ್ನ ಹೇಳಿ, ಸೋರೆಕಾಯಿ ಫ್ಲೇವರ, ಆ ಹಿಂಗ ತುರಿ ಹಾಕ್ಕೊಂಡ್ರು, ಪೆಪ್ಪರ್ ಹಾಕ್ಕೊಂಡ್ರು, ಪೌಡ್ರ್ ಹಾಕ್ಕೊಂಡ್ರು. ಆಮೇಲೆ ಕರುಮ್ ಅಂತ ನಿಮಗೆ ಕೊಬ್ಬರಿ ಸಿಗುತ್ತೆ ರೀ. ಅಕ್ಕಿ ತರಿ ರುಚಿ ರೀ. ಇದು ಇಡ್ಲಿನೇ, ಸೋರೆಕಾಯಿ ಇಡ್ಲಿನ ನೀವು ಮತ್ತೆ ಯಾವುದೋ ಒಂದು ಆರೋಗ್ಯಕರ ಆಯುರ್ವೇದಿಕ್ ಇಡ್ಲಿ ಅಂದ್ಬಿಟ್ಟು ರುಚಿ ಇರಲ್ಲ ಅದು ಅನ್ಕೋಬೇಡಿ. JP ನಗರ 7th ಫೇಸು ಕೇಶೋಸ್ ಕಾರ್ನರು. ಚಟ್ನಿ ಒಟ್ಟಿಗೆ ಸ್ವಲ್ಪ ನೋಡ್ಬಿಡೋಣ. ನಮ್ಮ ಸಂಕೇತಿ ಶೈಲಿ ಒತ್ತಿ ಹೇಳ್ತಿದ್ರು. ಯಾಕೆಂದರೆ ಅವರಲ್ಲೇ ಒಂದು ವಿಶೇಷವಾದ ವಿಭಿನ್ನವಾದ ಅಡುಗೆ ಶೈಲಿ ಇದೆ. ನಮ್ಮ ಸ್ನೇಹಿತರು ನರೇಂದ್ರ ಅಂತ ಭಾಳ ಬುದ್ಧಿವಂತರು. ಅವರು ಹೇಳ್ತಿದ್ರು, ಅವ್ರು ಯಾಕಂದರೆ ಸಂಕೇತಿ ಬ್ರಾಹ್ಮಣರು. ಸಂಕೇತಿ ಶೈಲಿ ಅಡುಗೆ ಶೂಟ್ ಮಾಡ್ಬೇಕು ನೀನು ಅಂತಿದ್ರು. ಇದು ಸಿಕ್ಕಿದೆ. ಅವ್ರು ಹೇಳಿದ್ದು ಅಕ್ಷರಶಃ ಸತ್ಯ. ಅವ್ರು ನೋಡ್ತಾ ಇದ್ರೆ ಅವ್ರಿಗೆ ಗೊತ್ತಾಗಿರುತ್ತೆ ಇವತ್ತು. ನಾವು ಕೇಳಿ ಇಸ್ಕೊಂಡ್ವಿ. ಯಾಕಂದರೆ ಇಲ್ಲಿ ಎಲ್ಲರೂ ಹೇಳ್ಕೊತಿದ್ರು ಒತ್ತು ಶಾವಿಗೆ ಸಿಹಿ ಅದ್ಭುತವಾಗಿರ್ತದೆ, ಒಂದ್ಸಲ ಟೇಸ್ಟ್ ಮಾಡಿಬಿಡಿ. ಟೇಸ್ಟ್ ಮಾಡಿ ಅವ್ರಿಗೆ ಕೇಳ್ಕೊಂಡಿದ್ದೀವಿ. ನೆಕ್ಸ್ಟ್ ಟೈಮ್ ರೆಸಿಪಿ ತೋರಿಸ್ಬಿಡೋಣ ಅಂತ. ಬನ್ನಿ ತೋರಿಸ್ತೀನಿ ಹೆಂಗಿದೆ ಅಂತ. ಒತ್ತು ಶಾವಿಗೆ ಸಿಹಿ ನೋಡ್ರಿ. ನೋಡ್ರಿ, ಗಸಗಸೆ ಪಾಯಸ ಕೊಟ್ಟಿದ್ದಾರೆ. ಇದನ್ನ ಹಂಗೆ ಹಾಕೊಂಡು ತಿನ್ಬೇಕಂತೆ. ನೋಡ್ರಿ.
ಜನ್ಮದ ಜೋಡಿ ಅಂತ ಹೇಳ್ಬೋದು. ಏನು ಒತ್ತು ಶಾವಿಗೆ ಗಸಗಸೆ ಪಾಯಸ, ಆಹಾ, ಎಲ್ಲಿಂದ ಈ ಜೋಡಿ ಆಗಿದೆ? ಏನ್ರಿ ಇದು ಕಾಂಬಿನೇಷನ್? ಇಂಥ ಕಾಂಬಿನೇಷನ್ಗೆ ನೀವು ಬರಬೇಕಿಲ್ಲಿ. ಗೊತ್ತಿತ್ತಾ ನಿಮಗೆ ಈ ಕಾಂಬಿನೇಷನ್? ಕಾಮೆಂಟಲ್ಲಿ ಹಾಕಿ. ಗೊತ್ತಿದ್ರೆ ಈ ಟೇಸ್ಟಿಗೆ ನಾವು ಮಾರು ಹೋಗ್ಬಿಡ್ಬೇಕಿಲ್ಲಿ. ಇವತ್ತು ಬಂದಿದ್ದೀವಿ, ರುಚಿ ಎಲ್ಲಿರುತ್ತೆ ಅಲ್ಲಿಗೆ ಎಷ್ಟೇ ದೂರ ಇರಲಿ ಹೋಗ್ತೀವಿ ನಾವು. ಸೊ ಇವತ್ತಂತೂ ನಿಮಗೆ ಅದ್ಭುತವಾದ ಸೋರೆಕಾಯಿ ಇಡ್ಲಿ ತೋರಿಸಿದ್ವಿ. ಇದು ರುಚಿ ಹೆಂಗಿದೆ ಅಂತ ಹೇಳಿದ್ದೀನಿ. ಒತ್ತು ಶಾವಿಗೆ ಗಸಗಸೆ ಪಾಯಸ ಈ ಕಡೆ ಬಂದಾಗ ಟೇಸ್ಟ್ ಮಾಡಿ ಹೇಳಿ. ಅಡ್ರೆಸ್ಸು, ಗೂಗಲ್ ಲೊಕೇಶನ್ನು, ಫೋನ್ ನಂಬರ್ ಎಲ್ಲ ಕೊಟ್ಟಿರ್ತೀವಿ ಡಿಸ್ಕ್ರಿಪ್ಷನಲ್ಲಿ. ಮಿಸ್ ಮಾಡದೆ ಬಂದು ನಮ್ಗೆ ಹೇಳಬೇಕು. ಮುಂದಿನ ಸತಿಗೆ ಮತ್ತೆ ಸಿಗೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.